ಹಾಯ್ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ಸೆಷನಲ್ಲಿ ನಾವೇನು ತಿಳ್ಕೊಳ್ಳೋಣ, ಹೌ ಟು ರೈಟ್ ಆನ್ಸರ್ಸ್ ಇನ್ ಎಕ್ಸಾಮ್ಸ್. ಹೇಗೆ ಬರಿಬೇಕು ಆನ್ಸರ್ಸನ್ನು ಎಕ್ಸಾಮ್ನಲ್ಲಿ ಅಂತ ಈ ಒಂದು ಸೆಷನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಬಿಫೋರ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮ್ ಹತ್ತಿರ ಬಂದಾಗ ಓದ್ತಾರೆ ಕೆಲವೊಬ್ಬರು, ಹೌದಾ? ಎಕ್ಸಾಮ್ ಇನ್ನೇನು ನಾಳೆ ನಾಡಿದ್ದು ಎಕ್ಸಾಮ್ ಇದೆ ಅಂದರೆ ಇವತ್ತು ಕೂತು ಏನಪ್ಪ ಎಲ್ಲ ಓದ್ಬಿಡ್ತಾರೇನೋ 1-2 ದಿನದಲ್ಲಿ ಅನ್ನೋ ಥರ ಓದ್ತಾರೆ. ಬಟ್ ನಾಟ್ ಯೂಸ್, ಅದರಿಂದ ಏನೂ ಪ್ರಯೋಜನ ಇಲ್ಲ, ಹೌದಾ? ನೀವೆಲ್ಲ ಸಿಲೆಬಸ್ಸನ್ನು 1-2 ದಿನದಲ್ಲಿ ಓದೋ ಹಾಗಿದ್ದರೆ ವರ್ಷ ಪೂರ್ತಿ ಸ್ಕೂಲು ಕಾಲೇಜ್ಗಳೆಲ್ಲ ಯಾಕೆ ಮಾಡ್ತಾಯಿದ್ರು, ಹೌದಾ? ಸೊ ಫಸ್ಟಿಂದನೇ ಅವತ್ತಿನ ಲೆಸನ್ನು ಅವತ್ತೇನು ಹೇಳಿರ್ತಾರೆ ಕ್ಲಾಸ್ನಲ್ಲಿ ಅದನ್ನು ಅವತ್ತೇ ಓದ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಕೇಳಿ, ನಿಮ್ಮ ಸರ್ ಅಥವಾ ಮೇಡಮನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅವತ್ತೇ. ಇನ್ನು ಎಕ್ಸಾಮ್ ನಾಳೆ ಅಂದರೆ ಒಬ್ಬರು ಬೆಳಗ್ಗೆ ಓದ್ತಾ ಇರ್ತಾರೆ, ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಇನ್ನೊಂದು ಚಾಪ್ಟ್ರ್ ಇದೆ ಬೆಳಗ್ಗೆ ಓದ್ತೀನಿ. ನೋ, ಅದೆಲ್ಲ ರಾಂಗ್. ಯಾಕಂದರೆ ಎಲ್ಲ ಓದಿದ್ದನ್ನು ನೀವು ಏನು ಮಾಡಿಬಿಡ್ತೀರಾ, ಬೆಳಗ್ಗೆ ಅವಸರದಲ್ಲಿ ಇನ್ನೊಂದು ಚಾಪ್ಟ್ರ್ ಇದೆ, ಇನ್ನೊಂದು 2 ಚಾಪ್ಟ್ರ್ ಇದೆ ಅಂತ ಎದ್ದು ಓದೋಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಗಲಿಬಿಲಿ ಆಗುತ್ತೆ. ಓದಿದ್ದನ್ನು ಮರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು, ನಾಳೆ ಕನ್ನಡ ಎಕ್ಸಾಮ್ ಇದೆಪ್ಪ, ಇವತ್ತೆಲ್ಲ ನೀವೇನಾಗಬೇಕು, ರಿವಿಷನ್ ಮಾಡ್ಕೊಂಡಿರಬೇಕು. ಓದೋದೆಲ್ಲ ರಿವಿಷನ್ ಇರುತ್ತೆ ಅಷ್ಟೇ. ನಾಳೆ ನಾಡಿದ್ದು ಎಕ್ಸಾಮ್ ಇದೆ ಅಂದರೆ ಇವತ್ತು ನೀವೇನು ಮಾಡಬೇಕು, ರಿವಿಷನ್ ಅಷ್ಟೇ ಉಳಿಸ್ಕೊಂಡಿರಬೇಕು, ಹೌದಾ? ರಿವಿಷನ್ ಮುಗಿಸ್ಕೊಂಡು ಅವತ್ತಿಂದ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನನಗೆ ಬೇಗನೆ ನೀವೇನು ಮಾಡಬೇಕು, ನೈಟ್ ಊಟ ಮಾಡಿಕೊಂಡು ಬೇಗ ಮಲ್ಕೋಬೇಕು. ಯಾಕಂದರೆ ನಿದ್ದೆ ಆಗಬೇಕು ನಿಮಗೆ. ಒಂದು ಒಳ್ಳೆ ನಿದ್ದೆ ಆದರೆ ತಾನೇ ನೀವು ಬೆಳಗ್ಗೆ ಲವಲವಿಕೆಯಿಂದ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗೋದು, ಹೌದಾ? ಆಮೇಲೆ ನಾಳೆ ಎಕ್ಸಾಮ್ಗೆ ಏನೆಲ್ಲ ಬೇಕು, ಪೆನ್, ಪೆನ್ಸಿಲ್, ಎರೇಸರ್, ಜಾಮೆಟ್ರಿ ಬಾಕ್ಸ್ ಎಲ್ಲ ಪ್ರತಿಯೊಂದನ್ನು ಏನು ಮಾಡಬೇಕು, ಹಿಂದಿನ ದಿನವೇ ಎತ್ತಿಟ್ಕೋಬೇಕು. ಆಮೇಲೆ ಎಕ್ಸಾಮ್ ಪ್ಯಾಡ್ ಎಲ್ಲನೂ ಒಂದು ಕಡೆ ನೀಟಾಗಿ ಎತ್ತಿಟ್ಕೋಬೇಕು. ನಿಮ್ಮ ID ಕಾರ್ಡ್ ಆಯಿತು, ಸರಿನಾ? ಎಲ್ಲನೂ ಒಂದು ಕಡೆ ನೀಟಾಗಿ ಎತ್ತಿಟ್ಕೋಬೇಕು. ಎಕ್ಸಾಮ್ ಹೋಗೋ ಟೈಮಲ್ಲಿ ಅದು ಇಲ್ಲ ಇದು ಇಲ್ಲ ಅಂತ ಹುಡ್ಕೊಂಡು ಕೂತ್ಕೊಳ್ಳೋದು ಸರಿ ಅನಿಸಲ್ಲ, ಹೌದಾ? ಇವಾಗ ಏನು ಮಾಡೋಣ, ಮೇನ್ ಟಾಪಿಕ್ಕಿಗೆ ಬಂದುಬಿಡೋಣ. ಇನ್ನೊಂದು, ಎಕ್ಸಾಮ್ ದಿನ ಯಾವುದೇ ಕಾರಣಕ್ಕೂ ಏನು ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಎಕ್ಸಾಮ್ ಹಿಂದಿನ ದಿನವೇ ಪ್ರಿಪೇರ್ ಆಗಿರಿ ಎಲ್ಲನೂ. ಇನ್ನು ಎಕ್ಸಾಮ್ ಹಾಲ್ಗೆ ಮುಂಚೆನೇ ಹೋಗಬೇಕು, ಹೌದಾ? ಇನ್ನು 1 hour ಬೇಗನೆ ಹೋಗಬೇಕು. ಅಲ್ಲಿ ನಿಮ್ಮ ಬ್ಲಾಕ್ ಯಾವುದು, ರೂಮ್ ಯಾವುದು ಅಂತೆಲ್ಲ ನೀವು ನೋಡಬೇಕಾಗುತ್ತೆ, ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ 1 hour ಮುಂಚೆನೇ ನೀವು ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗಿರಬೇಕು. ನೆಕ್ಸ್ಟ್ ಎಕ್ಸಾಮ್ ಸೆಂಟ್ರಿಗೆ ಹೋದ್ರಿ, ಸರಿನಾ? ಬೇಗ ಎದ್ದು ರೆಡಿಯಾಗಿ ಎಕ್ಸಾಮ್ ಸೆಂಟ್ರಿಗೆ 1 hour ಮುಂಚೆ ಹೋಗಿ ನಿಮ್ಮೆಲ್ಲ ಬ್ಲಾಕ್ ಆಯಿತು, ರೂಮ್ ಆಯಿತು, ನಿಮ್ಮ ನಂಬರ್ ಎಲ್ಲನೂ ನೋಡ್ಕೊಂಡಿರಬೇಕು, ಬೇಗನೆ ಹೋಗಿ, ಸರಿನಾ? ಇನ್ನು ಎಕ್ಸಾಮ್ ಹಾಲ್ಗೆ ಹೋದ್ರಿ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ, ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಟೈಮ್ ಇರುತ್ತೆ, 10 to 15 minutes ಟೈಮ್ ಇರುತ್ತೆ. ನೀಟಾಗಿ ಎಲ್ಲ ಕ್ವಶನ್ಸನ್ನು ಓದ್ಕೋಬೇಕು, ಒಂದು ಸತಿ ಗ್ಲಾನ್ಸ್ ಮಾಡಬೇಕು, ಹೌದಾ? ಆವಾಗ ನಿಮ್ಗೇನು ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದಪ್ಪ ನಾನು ಓದಿರೋ ಕ್ವಶನ್ಸು ಬಂದಿದೆ. ಅವಾಗೊಂದು ಕಾನ್ಫಿಡೆನ್ಸ್, ಪೇಪರ್ ಕೊಟ್ಟ ತಕ್ಷಣ ಹಿಂಗೆ ತೊಗೊಂಡು ಹಿಂಗೆ ರೆಸ್ಟ್ ನಂಬರೆಲ್ಲ ಹಾಕಿಬಿಟ್ಟು ಎಲ್ಲ ಹಾಕಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಬ್ಬೊಬ್ಬರು. ಸೊ ಆ ಥರ ಮಾಡಬಾರ್ದು. ಕ್ವಶನ್ ಪೇಪರನ್ನು ನೀಟಾಗಿ ಒಂದು ಸತಿ ನೀವು ಓದ್ಕೋಬೇಕು, ಸರಿನಾ? ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಯಾವ ಕ್ವಶನ್ಸನ್ನು ನಾನು ಓದಿದ್ದೀನಿ, ಯಾವ ಕ್ವಶನ್ಸನ್ನು ನಾನು ಕರೆಕ್ಟ್ ಅಕ್ಯುರೇಟಾಗಿ ಅಟೆಂಡ್ ಮಾಡಬಹುದು ಅಂತ ನಿಮಗೊಂದು ಧೈರ್ಯ ಬರುತ್ತೆ, ಸರಿನಾ? ಏನು ಮಾಡಬೇಕು, ಫಸ್ಟ್ ಕ್ವಶನ್ ಪೇಪರನ್ನು ನೀಟಾಗಿ ಓದ್ಕೋಬೇಕು. ಸೆಕೆಂಡ್ ಏನು ಮಾಡಬೇಕು, 2ನೇ ಟಿಪ್ಸ್. ಫಸ್ಟ್ ಟಿಪ್ ಆಯಿತಾ, ಇನ್ನು ಸೆಕೆಂಡ್ ಟಿಪ್. ಇಲ್ಲಿ ನಾನೊಂದು 7 ಟಿಪ್ಸನ್ನು ನಿಮಗೆ ಹೇಳ್ತೀನಿ, ಹೆಂಗೆ ಎಕ್ಸಾಮ್ ಬರೀಬೇಕು, ಯಾವ ಥರ ಎಕ್ಸಾಮ್
ನೀವು ಅಟೆಂಡ್ ಮಾಡಿದರೆ ಬರೆದ್ರೆ ನೀವು ಸ್ಕೋರ್ ಮಾಡಬಹುದು ಅಂತ. ಸರಿನಾ? ಫಸ್ಟ್ಲಿ ಅಕ್ಯುರೇಟ್ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಹೌದಾ? ಅಕ್ಯುರೇಟ್ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಓಕೆ, ನೀವು ಎಕ್ಸಾಮು ವ್ಯಾಲ್ಯೂಯೇಷನ್ ಮಾಡೋರ್ಗೆ ಏನಾಗಬೇಕು, ನಿಮ್ಮ ಆನ್ಸರ್ ಶೀಟನ್ನು ನೋಡಿದ ತಕ್ಷಣವೇ ಏನಾಗಬೇಕು, ನೀವು ಅಲ್ಲಿ ಇಂಪ್ರೆಸ್ ಮಾಡಬೇಕು ಅವ್ರನ್ನ. ಅಂದರೆ ನೀವು ಫಸ್ಟ್ ಅಕ್ಯುರೇಟಾಗಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಬೇಕು. ಓಕೆ, ಏನೋ ಬರೆದಿರೋ ಕ್ವಶನ್ಸನ್ನು ಇಟ್ಕೊಂಡು ಅರ್ಧಂಬರ್ಧ ಬರೆದು ಗೀಚ್ ಹಾಕಿ ಕಾಟ್ ಹಾಕಿ ಕ್ವಶನ್ ಪೇಪರ್ನ ಗಲೀಜಾಗಿ ಮಾಡಬಾರ್ದು. ಸರಿನಾ? ಫಸ್ಟ್ ಅಕ್ಯುರೇಟ್ ಆಗಿರೋ ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಅದು ಯಾವ ಮೆನ್ನಲ್ಲಾದರೂ ಇರಲಿ. ಹೌದಪ್ಪ, ಫಸ್ಟ್ ಮೆನ್ನಲ್ಲಿ ಏನಿದ್ದಾವೆ, ಫಸ್ಟ್ ಮೆನ್ನಲ್ಲಿ ಆಬ್ವಿಯಸ್ಲಿ ಏನೆಲ್ಲ ಇರುತ್ತೆ, ಫಸ್ಟ್ ಮೆನ್ನಲ್ಲಿ ಏನಿರುತ್ತೆ, ಚೂಸ್ ದ ಕರೆಕ್ಟ್ ಆನ್ಸರ್ ಇರುತ್ತೆ. ಆಮೇಲೆ ಏನೋ ಬಿಟ್ಟ ಸ್ಥಳ ತುಂಬಿ ಈ ಥರ ಎಲ್ಲ ಇರುತ್ತೆ. ಅದರಲ್ಲಿ ನಿಮ್ಗೆ ಅಕ್ಯುರೇಟಾಗಿ ಏನೂ ಗೊತ್ತಿರಲ್ಲ. ಸೆಕೆಂಡ್ ಅಥವಾ ಥರ್ಡ್ ಮೇನಲ್ಲಿ ನಿಮ್ಮ ಕ್ವಶನ್ಸ್ ಬರ್ತಾ ಇದೆ, ನೀಟಾಗಿ ಆನ್ಸರ್ ಮಾಡ್ತೀನಿ ನಾನು ಅನ್ನಂಗಿದ್ರೆ ಏನು ಮಾಡ್ಬೇಕು, ನೀವಲ್ಲಿ ಕ್ವಶನ್ ನಂಬರನ್ನು ಮತ್ತು ಮೆನ್ನನ್ನು ಏನು ಮಾಡಬೇಕು, ಸರಿಯಾಗಿ ಹಾಕಬೇಕು. ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಏನೋ ನೀವು ಆನ್ಸರ್ನ ಬರೆದಿರ್ತೀರ ಕರೆಕ್ಟಾಗಿ, ಯಾವುದೇ ಕ್ವಶನ್ ನಂಬರೇ ಕರೆಕ್ಟಾಗಿ ಹಾಕಿರಲ್ಲ, ಯಾವ ಮೆನ್ನಲ್ಲಿದೆ ಅಂತ ಹಾಕಿರಲ್ಲ. ಸೊ ಅಲ್ಲೇನಾಗುತ್ತೆ, ನಿಮ್ದು ಆನ್ಸರ್ ಕರೆಕ್ಟಾಗಿದ್ದರೂ ರಾಂಗ್ ಹಾಕಿಬಿಡ್ತಾರೆ. ನೀವು ಆನ್ಸರ್ ಕರೆಕ್ಟಾಗಿ ಬರೆದಿದ್ರು ನಿಮ್ಮ ಆನ್ಸರಲ್ಲಿ ಯಾವ ಮೆನ್ನು ಯಾವ ಕ್ವಶನ್ ಅಂತ ನೀವು ಸರಿಯಾಗಿ ಮೆನ್ಷನ್ ಮಾಡಿಲ್ಲ ಅಂದರೆ ನಿಮ್ಮ ಆನ್ಸರ್ ರಾಂಗ್. ಸರಿನಾ? ನೀವು ಥರ್ಡ್ ಮೆನ್ನಲ್ಲಿ ಬರ್ತಾ ಇದೆ ನಿಮ್ಮ ಕ್ವಶನ್ಸ್ ಚೆನ್ನಾಗಿ ಅಂತಂದರೆ ಥರ್ಡ್ ಮೆನ್ ಹಾಕಬೇಕು ದೊಡ್ಡದಾಗಿ. ಓಕೆ, ನೀಟಾಗಿ ದೊಡ್ಡದಾಗಿ ಥರ್ಡ್ ಮೆನ್ ಅಂತ ಹಾಕಿ. ಅದರಲ್ಲಿ ಫಸ್ಟ್ ಕ್ವಶನ್ ನನಗೆ ಅಷ್ಟಕ್ಕಷ್ಟೇ ಬರುತ್ತೆ, ನೀಟಾಗಿ ಬರಲ್ಲ. ಓಕೆ, ಫಸ್ಟ್ ಕ್ವಶನ್ ನನಗೆ ಅರ್ಧಂಬರ್ಧ ಬರುತ್ತೆ ಅಂದಂಗಿದ್ರೆ ನಿಮಗೆ ಸೆಕೆಂಡ್ ಅಥವಾ ಥರ್ಡ್ ಕ್ವಶನ್ ಚೆನ್ನಾಗಿ ಬರ್ತಿರುತ್ತೆ. ಅಲ್ಲೇನು ಹಾಕಬೇಕು ನೀವು, ಥರ್ಡ್ ಮೆನ್ನಲ್ಲಿ ನನಗೆ ಸೆಕೆಂಡ್ ಕ್ವಶನ್ ಬರ್ತಾ ಇದೆ, ನಾನು ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ ಅಂದರೆ ಏನು ಮಾಡಬೇಕು, ಸೆಕೆಂಡ್ ಅಂತ ಹಾಕಬೇಕು. ಥರ್ಡ್ ಮೆನ್ನಲ್ಲಿ ಸೆಕೆಂಡ್ ಕ್ವಶನನ್ನು ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಆಗೇನು ಮಾಡಬೇಕಲ್ಲಿ ನೀಟಾಗಿ ಏನು ಮಾಡಬೇಕು, ಆನ್ಸರನ್ನು ಬರಿತಾ ಹೋಗಬೇಕು. ಹ್ಯಾಂಡ್ ರೈಟಿಂಗ್ ಏನಾಗಿರಬೇಕು, ನೀಟಾಗಿರಬೇಕು. ಅದು ಆ ಫಸ್ಟ್ ಆನ್ಸರ್ನ ಎಕ್ಸಾಮಿನರ್ ನೋಡ್ತಿದ್ದಂಗೆ, ಓಕೆ, ಅದನ್ನ ಚೆಕ್ ಮಾಡ್ತಿದ್ದಂಗೆ, ಓಹೋ ಈ ಹುಡುಗನಿಗೆ ಈ ಹುಡುಗಿಗೆ ಕ್ವಶನ್ಸ್ ಬರುತ್ತೆ ಅಂದರೆ ಚೆನ್ನಾಗಿ ಓದಿದ್ದಾನೆ ಅಂತ ಅಲ್ಲಿ ಅವ್ರು ಏನು ಅಂದ್ಕೋತಾರೆ, ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಬರುತ್ತೆ ಅವ್ರಿಗೆ. ಓಕೆ, ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರುತ್ತೆ. ಸರಿನಾ? ಇನ್ನು ಥರ್ಡ್ ಮೆನ್ನಲ್ಲಿ ಸೆಕೆಂಡ್ ಕ್ವಶನ್ ಬರೆದ್ರಿ ನೀಟಾಗಿ, ಇನ್ನು ಥರ್ಡ್ ಒನ್ ಬರ್ತಾ ಇಲ್ಲ ನನಗೆ, ಫೋರ್ತ್ ಒನ್ ಬರುತ್ತೆ ಅಂದರೆ ಏನು ಮಾಡಬೇಕು, 4 ಅಂತ ಹಾಕಿ ಬರಿಬೇಕು. ದಿಸ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ತುಂಬ ಮಕ್ಕಳು ತಪ್ಪು ಮಾಡ್ತಾರೆ. ಓಕೆ, ಆ ಥರ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಏನಾಯಿತು, ಕ್ವಶನ್ ಪೇಪರನ್ನು ನೀಟಾಗಿ ಓದ್ಕೋತೀರಾ. ಓಕೆ, ಆಮೇಲೆ ಅಕ್ಯುರೇಟಾಗಿ ಬರೋ ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಾ. ಇಂಥ ಟಿಪ್ಸ್ ಏನಂದರೆ ಡಯಾಗ್ರಾಮ್ಸ್ ಇರುತ್ತೆ, ಡಯಾಗ್ರಾಮ್ಸ್ ಅಥವಾ ಮತ್ತು ಫ್ಲೋ ಚಾರ್ಟ್ ಅಂತ. ಓಕೆ, ಡಯಾಗ್ರಾಮ್ಸನ್ನು ನೀಟಾಗಿ ಡ್ರಾ ಮಾಡಬೇಕು. ಇನ್ನು ಮೇನ್ಲಿ ಅಂದರೆ ಅಲ್ಲಿ ಲೇಬಲಿಂಗ್ ಮಾಡಬೇಕು, ಅಂದರೆ ಆ ಭಾಗಗಳನ್ನೆಲ್ಲ ಗುರುತಿಸ್ಬೇಕು. ಓಕೆ, ಡಯಾಗ್ರಾಮ್ಸನ್ನು ನೀಟಾಗಿ ಮಾಡಿಬಿಟ್ಟು ಭಾಗಗಳನ್ನು ಲೇಬಲ್ ಮಾಡಬೇಕು. ಓಕೆ, ಅದು ಭಾಗಗಳನ್ನು ಲೇಬಲ್ ಮಾಡೋದಕ್ಕೆ ಮಾರ್ಕ್ಸ್ ಇರುತ್ತೆ. ನೀವೇನೋ ಡಯಾಗ್ರಾಮ್ ಬಿಟ್ಬಿಟ್ರೆ ಅದಕ್ಕೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ ಅವರು. ಸರಿ, ಇನ್ನೂ ಹಾಫ್ ಮಾರ್ಕ್ಸ್ ಅದಕ್ಕಿರುತ್ತೆ, ಲೇಬಲಿಂಗ್ ಮಾಡೋಕ್ಕಿರುತ್ತೆ. ನೀವು ಭಾಗಗಳನ್ನು ಗುರುತಿಸ್ಲಿಕ್ಕೆ ಇನ್ನು ಹಾಫ್ ಮಾರ್ಕ್ಸ್ ಇರುತ್ತೆ. ಸರಿನಾ? ಮೇನ್ಲಿ ಸೈನ್ಸಲ್ಲಿ. ಓಕೆ, ವಿಜ್ಞಾನದಲ್ಲಿ ಏನಿರುತ್ತೆ, ಡಯಾಗ್ರಾಮ್ಸ್ ತುಂಬ ಒಂದು 12 or 15 ಮಾರ್ಕ್ಸ್ಗೆ ಡಯಾಗ್ರಾಮ್ಸೇ ಇರುತ್ತೆ ನಿಮಗೆ. ಅಲ್ಲಿ ನೀಟಾಗಿ ಯಾವ ಡಯಾಗ್ರಾಮ್ ಇಂಪಾರ್ಟೆಂಟ್ ಇದೆ ನೀಟಾಗಿ ನೀವು ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಜೊತೆಗೆ ಲೇಬಲಿಂಗನ್ನು, ಹೌದಾ, ಲೇಬಲಿಂಗನ್ನು ಮಾಡಬೇಕಾಗುತ್ತೆ. ಸರಿನಾ? ಇನ್ನು ನೆಕ್ಸ್ಟ್ 4th ಟಿಪ್ಸ್ ಏನಂದರೆ ಟೈಮ್ ಮ್ಯಾನೇಜ್ಮೆಂಟ್. ಸರಿನಾ? ಇಲ್ಲಿ ಮೇಡಮು ನೀಟಾಗಿ ಬರೀರಿ ಅಂತ ಹೇಳಿದ್ದಾರೆ, ನೀಟಾಗಿ ಡಯಾಗ್ರಾಮ್ ಹಾಕ್ರಿ ಅಂತ ಹೇಳಿದ್ದಾರೆ ಅಂತ ನೀವು ಅಲ್ಲೇ ಒಂದೊಂದು ಕ್ವಶನ್ಸ್ಗೆ ಒಂದು 10 ಮಿನಿಟ್ಸು 7 ಮಿನಿಟ್ಸು ವೇಸ್ಟ್ ಮಾಡೋ ಹಾಗಿಲ್ಲ. ಸರಿನಾ? ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ
ಇಂಪಾರ್ಟೆಂಟ್. ಹೌದಾ? ಲಾಂಗ್ ಕ್ವಶನ್ಸಿಗೆ ನೀವು ತುಂಬ ಟೈಮ್ ಕೊಡಬೇಕಾಗುತ್ತಲ್ಲಿ. ಹೌದಾ? ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೌದಾ? ಮೊದಲು ಗೊತ್ತಿರೋ ಕ್ವಶನ್ಸ್ಗಳನ್ನು ಬರ್ಕೊಂಡು ಹೋಗ್ಬಿಡ್ಬೇಕು ನೀಟಾಗಿ. ಆಮೇಲೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗಳಿಗೆ ಟೈಮ್ ವೇಸ್ಟ್ ಮಾಡ್ತಾ ಕೂರೋ ಬದಲಿ ಗೊತ್ತಿರೋ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು ಫಸ್ಟ್. ಸರಿನಾ? ಗೊತ್ತಿರೋ ಡಯಾಗ್ರಾಮ್ಸ್ಗಳನ್ನ ಓಕೆ ಮಾಡಬೇಕು ಫಸ್ಟು. ಹಾಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಎಕ್ಸಾಮ್ ಹಾಲಲ್ಲಿ ಗಡಿಯಾರ ಇದ್ದೇ ಇರುತ್ತೆ, ಕ್ಲಾಕ್ ಇದ್ದೇ ಇರುತ್ತೆ. ಹೌದಾ? ಎಲ್ಲಿ ಎಕ್ಸಾಮಿನರು ಹೇಳ್ತಾ ಇರ್ತಾರೆ, ಇನ್ವಿಜಿಲೇಟ್ರ್ ಅಂತ ಹೇಳ್ತೀವಲ್ಲ, ಅವರು ಹೇಳ್ತಾ ಇರ್ತಾರೆ. 1 ಅವರ್ ಆದ ತಕ್ಷಣ ಹೇಳ್ತಾರೆ. ಓಕೆ, 1.5 ಅವರ್ ಆದ ತಕ್ಷಣವೂ ಹೇಳ್ತಿರ್ತಾರೆ. ಆಮೇಲೆ ಲಾಸ್ಟ್ ಹಾಫ್ ಆನ್ ಅವರ್, ಲಾಸ್ಟ್ 1 ಅವರ್ ಈ ಥರ ನಿಮ್ಗೆ ಅವ್ರು ಏನು ಮಾಡ್ತಿರ್ತಾರೆ, ನೀವು ಎಕ್ಸಾಮ್ ಬರಿತಾ ಇರ್ತೀರ, ಟೈಮ್ ನೋಡಲ್ಲ, ಟೈಮ್ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ ಅಂತ ಅವರು ಕೂಡ ನಿಮ್ಗೆ ಏನು ಮಾಡ್ತಿರ್ತಾರೆ, ಟೈಮ್ನ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ನೀವು ಟೈಮ್ ನೋಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನೀವು ಆನ್ಸರ್ಸನ್ನು ಬರಿಬೇಕು. ಸರಿನಾ? ಇನ್ನು 5th ಒನ್ ಏನು ಟಿಪ್ಸ್ ಇದೆ ನೋಡೋಣ. ಆನ್ಸರ್ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗೆ ಟೈಮ್ ವೇಸ್ಟ್ ಮಾಡಬೇಡಿ. ಹೌದಾ? ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಆನ್ಸರ್ಸ್ ಫಸ್ಟ್ ಮೆನ್ನಿಂದನೇ ಬರಿಬೇಕು. ನಾನು ಹೇಳಿದ್ನಲ್ಲ ಇಲ್ಲಿ ನಿಮಗೆ ಸೆಕೆಂಡ್ ಟಿಪ್ಪಲ್ಲಿ ಇದು ಇಂಪಾರ್ಟೆಂಟ್ ಅಂತ ಎದಕ್ಕೆ ಹೇಳಿದ್ನೆ ಅಂದರೆ, ಒಬ್ಬೊಬ್ರು ಹೆಂಗಿರುತ್ತೆ ಅಂದರೆ ಮೈಂಡ್ ಸೆಟ್ಟು ಫಸ್ಟ್ ಮೆನ್ನೇ ಫಸ್ಟ್ ಬರಿಬೇಕು, ಸೆಕೆಂಡ್ ಮೆನ್ ಸೆಕೆಂಡ್ ಬರಿಬೇಕು, ಸೀರಿಯಲ್ ವೈಸ್ ಬರಿಬೇಕು ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಅದೆಲ್ಲ ಏನಿಲ್ಲ. ಹೀಗಾಗಿ ಇಲ್ಲಿ ಏನು ಮಾಡ್ತಾರೆ, ಫಸ್ಟ್ ಮೆನ್ನಲ್ಲಿ ಅವ್ರಿಗೆ ಆನ್ಸರ್ಸ್ ಗೊತ್ತೇ ಇರಲ್ಲ. ಓಕೆ, ಸೆಕೆಂಡ್ ಮೆನ್ನಲ್ಲೂ ಆನ್ಸರ್ಸ್ ಗೊತ್ತಿರಲ್ಲ, ಏನೋ ಲಾಂಗ್ ಆನ್ಸರ್ಸ್ ಬರುತ್ತಿರುತ್ತೆ ಅವ್ರಿಗೆ. ಹೌದಾ? ಥರ್ಡ್ ಮೆನ್ನು, ಫೋರ್ತ್ ಮೆನ್ನು ಅಲ್ಲೇ ಆನ್ಸರ್ಸ್ ಬರ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಮೆನ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅಲ್ಲೇ ಆನ್ಸರ್ ಗೊತ್ತಿಲ್ಲದಿರೋ ಕ್ವಶನ್ಸ್ ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಆ ಥರ ತಪ್ಪನ್ನ ಯಾರೂ ಮಾಡಬೇಡಿ. ಸೊ ಗೊತ್ತಿರೋ ಕ್ವಶನ್ಸು, ಗೊತ್ತಿರೋ ಮೆನ್ನು, ಓಕೆ, ಅಲ್ಲಿ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಕರೆಕ್ಟಾಗಿ ಮೆನ್ ಮತ್ತು ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿಬಿಟ್ರೆ ಆಯಿತು. ಸರಿನಾ? ಇಲ್ಲಿ 5th ಟಿಪ್ಸ್ ಏನು, ಆನ್ಸರ್ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ಗೆ ಟೈಮ್ ವೇಸ್ಟ್ ಮಾಡಬೇಡಿ. ಆನ್ಸರ್ ಗೊತ್ತಿಲ್ವಾ, ಅದನ್ನು ಬಿಟ್ಬಿಡಿ, ಮುಂದೆ ಮೂವ್ ಆಗ್ತಾಯಿರಿ. ಓಕೆ, ನೆಕ್ಸ್ಟ್ 6th ಟಿಪ್ಸ್ ಏನು, 6ನೇದು ಟಿಪ್ಸು, ಸ್ಟೇ ಕಾಮ್ ಆ್ಯಂಡ್ ಫೋಕಸ್ಡ್. ಓಕೆ, ಸ್ಟೇ ಕಾಮ್ ಆ್ಯಂಡ್ ಫೋಕಸ್ಡ್. ಏನೋ ಒಂದು 2-3 ಕ್ವಶನ್ಸ್ ಗೊತ್ತಿಲ್ಲ ಅಂದ ತಕ್ಷಣ ಅಲ್ಲಿ ಅವರು ಡಲ್ ಆಗಿಬಿಡ್ತಾರೆ. ಒಂಥರ ಏನೋ ನಂಗೆ ಗೊತ್ತಿಲ್ಲಲ್ಲಪ್ಪ, ಇಷ್ಟು ಕ್ವಶನ್ಸ್ ಬಿಟ್ಬಿಟ್ಟಿದ್ದೀನಿ, ಆ ಥರ ಮಾಡಬೇಡಿ. ಕಾಮಾಗಿರಿ, ಆಮೇಲೆ ಫೋಕಸ್ ಮಾಡಿ. ನಿಮ್ಗಲ್ಲಿ ಕೊಡೋದು 3 ಅವರ್ಸ್ ಅಷ್ಟೇ. ಒಳ್ಳೆಯವರಿದ್ದರೆ ನಿಮ್ಮ ಎಕ್ಸಾಮ್ ಹಾಲ್ ಬಂದಿರೋ ಇನ್ವಿಜಿಲೇಟ್ರವರು ಒಳ್ಳೆಯವರಾಗಿದ್ದರೆ ಏನೋ ಒಂದು ಲಾಸ್ಟಲ್ಲಿ ಒಂದು 5 ಮಿನಿಟ್ಸ್ ಆ ಥರ ಕೊಡ್ಬೋದೇನೋ, ಬಟ್ ಎಲ್ಲರೂ ಅದೇ ಥರ ಇರೋಂಗಿಲ್ಲ. ಸರಿನಾ? ಹಾಗಾಗಿ ನೀವು ಸ್ವಲ್ಪ ಕಾಮಾಗಿ ಫೋಕಸ್ಡಾಗಿ ಎಕ್ಸಾಮನ್ನು ಬರೀಬೇಕು. ನೆಕ್ಸ್ಟ್ 7th ಒನ್ ಏನು ಮಾಡಬೇಕು, 7 ಟಿಪ್ ಏನು, ಔಟ್ಲೈನ್ ಹಾಕಿ ಬರೀರಿ. ಅಂದರೆ ಒಂದೊಂದು ಕ್ವಶನ್ಸ್ ಆದಮೇಲೇನು ನೀವು ಈ ಥರ ಫಸ್ಟ್ ಕ್ವಶನ್ಸ್ ಬರೆದ್ರಾ, ಇದು ಇಷ್ಟ ಆಯಿತು ಅಂದ್ಕೊಳ್ಳಿ, ಈ ಥರ ಪೆನ್ಸಿಲ್ ತೊಗೊಂಡು ಔಟ್ಲೈನ್ ಹಾಕಿ ಅದಕ್ಕೆ. ಸರಿನಾ? ಇಲ್ಲಿಗೆ ಫಸ್ಟ್ ಆನ್ಸರ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಬರಿಬೇಕಾ, ಇಲ್ಲಿ ಕ್ವಶನ್ ಆನ್ಸರ್ ಬರೆದ ತಕ್ಷಣ ಅವಕ್ಕೆಲ್ಲ ಪೆನ್ಸಿಲಿಂದ ಏನು ಮಾಡಿ ಈ ಥರ ಹಾಕ್ಕೊಳ್ಳಿ. ಅಂದರೆ ಏನಾಗುತ್ತೆ, ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಆಮೇಲೆ ಮೇನ್ ವರ್ಡ್ಸ್ ಇರ್ತವೆ ಕೆಲವೊಂದು ಆನ್ಸರಲ್ಲಿ, ಆ ವರ್ಡ್ಸ್ ಕೆಳಗಡೆ ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು. ಸರಿನಾ? ಮೇನ್ ವರ್ಡ್ಸ್ ಏನಿರುತ್ತೆ ಅದರ ಕೆಳಗಡೆ ಅಂಡರ್ಲೈನ್ ಮಾಡಬೇಕು. ಎವ್ರಿ ಆನ್ಸರ್ಸ್ಗೂ ನೀವು ಒಂದು ಔಟ್ಲೈನ್, ಒಂದು ಬಾಕ್ಸ್ ಥರ ಹಾಕೋದ್ರಿಂದ ನಿಮ್ಮ ಒಂದು ಆನ್ಸರ್ ಶೀಟ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕೆಲವೊಂದು ವರ್ಡ್ಸ್, ಇಂಪಾರ್ಟೆಂಟ್ ವರ್ಡ್ಸ್ ಕೆಳಗಡೆ ಅಂಡರ್ಲೈನ್ ಮಾಡಬೇಕು. ಅಂದ್ರೇನು, ನಿಮ್ಮ ಒಂದು ಪೇಪರು ನೀಟಾಗಿ ಕಾಣಿಸುತ್ತೆ. ಎಸ್ಸೆ ಟೈಪ್ ಕ್ವಶನ್ಸ್ ಅಲ್ಲಿ ಏನು ಮಾಡಬೇಕು ನೀವು, ಲಾಂಗ್ ಆನ್ಸರ್ಸ್ ಇತ್ತು, ಎಸ್ಸೆ ಟೈಪ್ ಕ್ವಶನ್ಸ್ ಇತ್ತು ಅಂದರೆ ಏನೋ ಆನ್ಸರ್ಸ್ನ ಉದ್ದಕ್ಕೆ ಬರ್ಕೊಂಡು ಹೋಗ್ಬಿಟ್ರೆ ಅದೊಂಥರ ಆನ್ಸರ್ ಇರುತ್ತೆ, ಬಟ್ ನೋಡೋಕ್ಕೆ ಒಂದು ಸಲ ಏನೋ ಬರೆದಿದ್ದಾರೆ ಬಿಡಿ ಅಂತ ಫುಲ್ ಮಾರ್ಕ್ಸ್ ಕೊಡಲ್ಲ. ಫಸ್ಟ್ ಏನು ಮಾಡಬೇಕು, ಲಾಂಗ್ ಆನ್ಸರ್ಸ್ ಇದ್ದರೆ ನೀವು ಓಕೆ ಇಂಟ್ರಡಕ್ಷನ್ ಬರೀಬೇಕು. ಸರಿನಾ? ಆಮೇಲೆ ಡೆಫಿನಿಷನ್ ಬರೀಬೇಕು. ಓಕೆ, ಒಂದೇನೋ ಕೊಟ್ಟಿರ್ತಾರೆ, ಹೌದಾ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ಕೊಟ್ಟಿರ್ತಾನೆ, ಅಥವಾ ನ್ಯೂಸ್ ಪೇಪರ್ ಅಂತ ಕೊಟ್ಟಿರ್ತಾನೆ ಎಸ್ಸೆನಲ್ಲಿ.
ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು, ಅದ್ರ ಬಗ್ಗೆ ಒಂದೆರಡು ಲೈನ್ ಇಂಟ್ರೊಡಕ್ಷನ್ ಕೊಡಬೇಕು. ಆಮೇಲೆ ಡೆಫಿನಿಷನ್ ಬರೀಬೇಕು, ಸರಿನಾ. ಆಮೇಲೆ ರೀಸನ್ಸ್ ಅಥವಾ ಕಾಸಸ್ ಅಂತ ಬರೀಬೇಕು, ಅದಕ್ಕೇನು ಕಾರಣಗಳು. ಓಕೆ, ಅದಕ್ಕೆ ಆಮೇಲೆ ಏನು ಪರಿಹಾರ ನೀವು ಕೊಡ್ಬೋದು. ಓಕೆ, ಅದಕ್ಕೆ ನೀವು ಸೊಲ್ಯೂಷನನ್ನು ಏನು ಕೊಡ್ಬೋದು, ಅದು ಆಗಲಿಕ್ಕೆ ಕಾರಣ ಏನು, ಪರಿಸರ ಮಾಲಿನ್ಯ ಆಗಲಿಕ್ಕೆ ಕಾರಣಗಳೇನು, ಅದನ್ನ ಹೇಗೆ ತಡೆಗಟ್ಟಬಹುದು, ನಿಯಂತ್ರಣ ಮಾಡಬಹುದು ಅಂತ. ಆಮೇಲೆ ಲಾಸ್ಟ್ಲಿ ಏನು ಬರೀಬೇಕು, ಕನ್ಕ್ಲೂಷನನ್ನು ಬರೀಬೇಕು. ಈ ಥರ ನೀವು ಒಂದು 4-5 ಸ್ಟೆಪ್ಸನ್ನು ನೀಟಾಗಿ ಹಾಕಿ ಅಂಡರ್ಲೈನ್ ಮಾಡಿ ಬರೆಯೋದ್ರಿಂದ ನಿಮ್ಮ ಒಂದು ಪೇಪರ್ ಏನಾಗುತ್ತೆ, ಇಂಪ್ರೆಸ್ ಆಗುತ್ತೆ. ಓಕೆ, ಪೇಪರ್ ಚೆಕ್ ಮಾಡೋರ್ಗೆ ಏನಾಗುತ್ತೆ, ಅಲ್ಲಿ ಇಂಪ್ರೆಸ್ ಆಗ್ತಾರೆ ಅವರು. ಓಕೆ, ಅಲ್ಲಿ ನಿಮ್ಗೆ ಏನು ಕೊಡ್ತಾರೆ, 5 ಮಾರ್ಕ್ಸ್ ಎಸ್ಸೆ ರೈಟಿಂಗ್ ಇದ್ದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಈ ಥರ ನೀವು ಪೇಪರನ್ನು ನೀಟಾಗಿ ಬರಿಬೇಕಾಗುತ್ತೆ, ಸರಿನಾ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಂಗ್ ಆನ್ಸರ್ಸ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಓಕೆ, ಶಾರ್ಟ್ ಆನ್ಸರ್ಸ್ಗೆ ಎಷ್ಟು ಟೈಮ್ ಕೊಡಬೇಕು, ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀಟಾಗಿ ಬರೀಬೇಕಾಗುತ್ತೆ. ಈ ಲ್ಯಾಂಗ್ವೇಜ್ ಪೇಪರ್ಸ್ ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಇವು ಬೇಕಾಗುತ್ತೆ. ಯಾಕಂದರೆ ಲಾಂಗ್ ಆನ್ಸರ್ಸ್, ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಇದೆಲ್ಲ ಇರುತ್ತಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಬಟ್ ಸೈನ್ಸ್ ಆಗಿರಬಹುದು, ಆಮೇಲೆ ಈ ಮ್ಯಾಥ್ಸ್, ಇದಕ್ಕೆಲ್ಲ ಏನು ಟೈಮ್ ತೊಗೊಳ್ಳಲ್ಲ. ಸೋಷಿಯಲ್ಗೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಸರಿನಾ. ಈ ಥರ ನೀವು ಒಂದು 7 ಟಿಪ್ಸನ್ನು ಯೂಸ್ ಮಾಡಿಕೊಂಡು ನೀವು ಬರೆದಿದ್ದೆ ಆದರೆ ನಿಮ್ಮ ಆನ್ಸರ್ ಶೀಟ್ ಏನಾಗುತ್ತೆ, ಇನ್ವಿಜಿಲೇಟರ್ಗೆ ಇಂಪ್ರೆಸ್ ಆಗುತ್ತೆ, ಸರಿನಾ. ಈ ಥರ ನೀವು ಒಂದು ಆನ್ಸರ್ ಶೀಟನ್ನು ಬರೀಬೇಕು, ಸರಿ. ಸ್ಕೋರನ್ನು ಮಾಡಬೇಕು. ಈ ಒಂದು ಕಂಟೆಂಟ್ ಅಥವಾ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ, ಈ ಒಂದು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸರಿನಾ. ಏನಾದರೂ ಡೌಟ್ಸ್ ಇದ್ದರೆ, ಇನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಆಲ್.